ಹಲೋ, ವೆಲ್ಕಮ್ ಟು ಆಶಾ ಆರ್ಯಸ್ ಕಿಚನ್ ಬ್ಲಾಗ್. ನಾನಿವತ್ತು ಬದನೆಕಾಯಿ ಎಣ್ಗಾಯಿನ ತೋರಿಸ್ತಾ ಇದ್ದೀನಿ. ಈ ಎಣ್ಗಾಯಿಗೆ ಬದನೆಕಾಯಿನ ಸ್ವಲ್ಪ ಚಿಕ್ಕದಾಗಿರೋದನ್ನ ತೊಗೊಂಡ್ರೆ ಒಳ್ಳೆಯದು. ಏಕೆಂದರೆ ಮಧ್ಯದಲ್ಲಿ ಸ್ಪ್ಲಿಟ್ ಮಾಡಿ ಹಾಕೋದ್ರಿಂದ ಮತ್ತು ಇಡಿಯಾಗಿ ಡಿಪ್ ಮಾಡೋದ್ರಿಂದ ದೊಡ್ಡ ಸೈಜ್ ತೊಗೊಂಡ್ರೆ ನೀಟಾಗಿ ಮಸಾಲೆಯಲ್ಲಿ ಡಿಪ್ ಆಗಲ್ಲ. ಆದ್ದರಿಂದ ಸ್ವಲ್ಪ ಮೀಡಿಯಮ್ ಸೈಜಲ್ಲಿರೋ ಬದನೆಕಾಯಿ ತೊಗೊಂಡ್ರೆ ಒಳ್ಳೆಯದು. ಈ ಎಣ್ಗಾಯಿ ಮಾಡೋದಕ್ಕೆ ಏನೇನು ಮಸಾಲೆ ಬೇಕು ಎಲ್ಲನೂ ಮೊದಲೇ ನಾನು ಈ ಥರ ಇಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಮಾಡುವಾಗ ಯಾವುದ್ಯಾವುದು ಎಷ್ಟೆಷ್ಟು ಕ್ವಾಂಟಿಟಿ ಬೇಕಂತ ಮೆನ್ಷನ್ ಮಾಡ್ತೀನಿ. ನೋಡಿ, ಇಲ್ಲಿ ಹುಣಸೆ ಹಣ್ಣೆಲ್ಲ ಮುಂಚೆನೇ ನೆನೆ ಹಾಕಿ ಇಟ್ಕೊಂಡಿರಬೇಕು ನೀರಲ್ಲಿ. ಮೊದಲಿಗೆ ಬದನೆಕಾಯಿನ ಈ ಥರ ಕಟ್ ಮಾಡ್ಕೋಬೇಕು, 4 ಭಾಗ ಮಾಡ್ಕೋಬೇಕು. ಅಂದರೆ ಫುಲ್ ಕಟ್ ಮಾಡೋಂಗಿಲ್ಲ, ಸ್ಪ್ಲಿಟ್ ಥರ ಮಾಡ್ಕೋಬೇಕು. ಹುಳ ಏನಾದ್ರು ಇದೆ ಅಂತ ನೋಡಿಕೊಂಡು ಈ ಥರ ಕಟ್ ಮಾಡ್ಕೋಬೇಕು. ನೋಡಿ, ಇಷ್ಟು ಸೈಜ್ ಇದ್ದರೆ ಸಾಕು ಬದನೆಕಾಯಿ. ನಾನಿಲ್ಲಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ 4 ಭಾಗ ಸ್ಪ್ಲಿಟ್ ಮಾಡ್ಕೋಬೇಕು, ಸ್ಪ್ಲಿಟ್ ಥರ ಕಟ್ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಪ್ಯಾನ್ನ ಬಿಸಿ ಮಾಡ್ಕೊಂಡು ಅದಕ್ಕೆ 100 ಗ್ರಾಮ್ಸ್ ಆಗೋಷ್ಟು ಶೇಂಗಾ ಬೀಜನ ಹುರ್ಕೋಬೇಕು, ಅಂದರೆ ಕಡಲೆ ಬೀಜ. ನಾನಿಲ್ಲಿ 1 kg ಬದನೆಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ 100 ಗ್ರಾಮ್ ಕಡಲೆ ಬೀಜನ ಈ ಥರ ಲೋ ಫ್ಲೇಮ್ನಲ್ಲಿ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಫುಲ್ಲು ಫ್ರೈ ಆದಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಆಮೇಲೆ ಇದ್ರದ್ದು ಸಿಪ್ಪೆ ತೆಗಿಬೇಕು. ನೆಕ್ಸ್ಟು ಬಿಳಿ ಎಳ್ಳನ್ನ ಫ್ರೈ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೋಬೇಕು. ಇದು ಈ ಥರ ಚಿಟಪಟ ಆದಮೇಲೆ ಒಂದು ಬೌಲಿಗೆ ಹಾಕ್ಕೋಬೇಕು. ನೆಕ್ಸ್ಟು ಹುಚ್ಚೆಳ್ಳು ಅಷ್ಟೇ ಸ್ವಲ್ಪ ಬಿಸಿಯಾಗಿ ಆದರೆ ಸಾಕು. ಇದನ್ನಷ್ಟು ಫ್ರೈ ಮಾಡಿಕೊಂಡು ಇದನ್ನು ಒಂದು ಬೌಲಿಗೆ ಹಾಕ್ಕೋಬೇಕು. ನೋಡಿ, ನಾನಿದು ಬಿಳಿ ಎಳ್ಳು ಹಾಕ್ಕೊಂಡಿರೋ ಬೌಲಿಗೆನೆ ಇದನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟು ಸಿಪ್ಪೆ ತೆಗ್ದಿರೋ ಕಡಲೆಕಾಯಿ ಅಂದರೆ ಶೇಂಗಾ ಬೀಜ ಮತ್ತು ಹುಚ್ಚೆಳ್ಳು, ಬಿಳಿ ಎಳ್ಳು ಎಲ್ಲನೂ ಒಂದು ಮಿಕ್ಸಿಗೆ ಹಾಕ್ಕೊಂಡು ಈ ಥರ ರುಬ್ಕೋಬೇಕು. ನೋಡಿ, ಈ ಥರ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಬದನೆಕಾಯಿನ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ನೀಟಾಗಿ. ಈ ಎಲ್ಲ ಬದನೆಕಾಯಿನ ಎಣ್ಣೆಲೆ ಕಲರ್ ಚೇಂಜ್ ಆಗೋ ತನಕ ನೀಟಾಗಿ ಫ್ರೈ ಆದಮೇಲೆ ನೋಡಿ, ಈ ಥರ ಎಲ್ಲ ಕಡೆ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಪ್ಯಾನ್ ಬಿಸಿಗಿಟ್ಟು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನು ಸಾಸಿವೆ, 1/4 ಸ್ಪೂನು ಜೀರಿಗೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದು ಚಟಪಟ ಅಂದಮೇಲೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ದೊಡ್ಡದಾಗಿ ಕಟ್ ಮಾಡಿದರೆ ಮಸಾಲೆಯಲ್ಲಿ ಹಾಗೆ ಕಾಣಿಸುತ್ತೆ. ಅದರಿಂದ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ಚಿಕ್ಕ ಸೈಜಿಂದು. ದೊಡ್ಡ ಸೈಜ್ದಾದರೆ ಒಂದು ಸಾಕು. ಸ್ವಲ್ಪ ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ ಅಂದರೆ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಅಚ್ಕಾರದ ಪುಡಿ 2 ಟೇಬಲ್ ಸ್ಪೂನು ಮತ್ತು ಧನಿಯಾ 1 ಟೇಬಲ್ ಸ್ಪೂನು ಇಲ್ಲಾಂದರೆ 1.5 ಧನಿಯಾ ಪುಡಿ ಮತ್ತು ಗರಂ ಮಸಾಲೆ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಅರಿಶಿಣ ಮತ್ತು ಹುಣಸೆ ಹಣ್ಣಿಂದು ರಸ. ಹುಣಸೆ ಹಣ್ಣನ್ನ ತುಂಬ ಹಾಕ್ಕೋಬಾರ್ದು, ಸ್ವಲ್ಪ ಹಾಕ್ಕೋಬೇಕು. ಜಾಸ್ತಿ ಹುಳಿ ಆಗಿಬಿಟ್ರೆ ಎಣ್ಗಾಯ್ದು ಟೇಸ್ಟೇ ಹೋಗ್ಬಿಡುತ್ತೆ. ಒಂದು ಚಿಕ್ಕದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ಕೊಂಡ್ರೆ ಸಾಕು. ಈ ಥರ ಹುಣಸೆ ಹಣ್ಣಿನ ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-2 ಮಿನಿಟ್ಸ್ ಬಾಯ್ಲ್ ಮಾಡ್ಕೋಬೇಕು.
ಆಮೇಲೆ ಈಗ ರುಬ್ಬಿಟ್ಕೊಂಡಿದ್ನಲ್ಲ ಹುಚ್ಚೆಳ್ಳು, ಎಳ್ಳು ಮತ್ತು ಕಡಲೆ ಬೀಜದ್ದು ಪೌಡ್ರನ್ನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ, ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಒಂದು 5 ಮಿನಿಟ್ಸು. ಮಸಾಲೆ ಎಲ್ಲ ಒಂದು 5 ನಿಮಿಷ ಬೆಂದ ಮೇಲೆ ಇದಕ್ಕೆ ಬೆಲ್ಲನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು 25 ಗ್ರಾಮ್ನಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಬೆಲ್ಲನ ನೋಡಿಕೊಂಡು ಹಾಕ್ಕೋಬೇಕು, ತುಂಬ ಸ್ವೀಟ್ ಆದ್ರೂ ಚೆನ್ನಾಗಿರಲ್ಲ. ಬೆಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಈ ಥರ ಬೇಯಿಸ್ಕೋಬೇಕು. ಈ ಥರ ಫುಲ್ ಬೆಂದ ಮೇಲೆ, ಮಸಾಲೆ ಎಲ್ಲ ನೀಟಾಗಿ ಬೆಂದ ಮೇಲೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿರೋಂತಹ ಬದನೆಕಾಯಿನ ಹಾಕೋತಾ ಇದ್ದೀನಿ. ಬದನೆಕಾಯಿ ಹಾಕಿದ್ಮೇಲೆ ತುಂಬ ಹೊತ್ತೇನು ಬಾಯ್ಲ್ ಮಾಡೋದು ಬೇಡ, 1 to 2-3 ಮಿನಿಟ್ಸ್ ಬಾಯ್ಲ್ ಮಾಡಿದರೆ ಸಾಕು. ಒಂದು ಲಿಡ್ನ ಕ್ಲೋಸ್ ಮಾಡಿ ಬಾಯ್ಲ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿ ಆಗಿರೋಂತಹ ಎಣ್ಗಾಯಿ ರೆಡಿ ಆಗುತ್ತೆ. ಈ ಎಣ್ಗಾಯಿ ರೊಟ್ಟಿಗೆ, ಚಪಾತಿಗೆ ಮತ್ತು ಅನ್ನಕ್ಕೆ ಸೂಪರ್ ಆಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.